ಪದವಾಗಿ ಯುವತಿ ಸಾವನ್ನಪ್ಪಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಜಡಗನಹಳ್ಳಿ ಅರಣ್ಯದಲ್ಲಿ ಶವ ಪತ್ತೆ ಆಯಿತು. ಬ್ರೇಕಿಂಗ್ ನ್ಯೂಸ್. ಹೆಣ್ಮಗಳ ಹೆಸರು ಸುಮಾ ಅಂತ. ಪತ್ನಿ ಸುಮಾ ಶವದ ಜೊತೆಯಲ್ಲೇ ಇದ್ದಂತೆ ಪತಿ ಅಭಿಷೇಕ್. 1 ವರ್ಷದ ಹಿಂದೆ ಪ್ರೀತಿ ಮಾಡಿ ಮದುವೆ ಆಗಿದ್ರು. ಸುಮಾ ಅಭಿಷೇಕ್ ಇಬ್ರು ಇಡೀ ರಾತ್ರಿ ಅರಣ್ಯ ಪ್ರದೇಶದಲ್ಲಿದ್ದರು ದಂಪತಿ ಜೋಡಿಗಳು. ಅಯ್ಯೋ, ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಸಮಥಿಂಗ್ ಇಸ್ ಮಿಸ್ಸಿಂಗ್, ಏನೋ ಆಗಿದೆ. ಇಡೀ ರಾತ್ರಿ ದಂಪತಿಗಳು ಅಲ್ಲೇ ಇದ್ರು, ಲವ್ ಮಾಡಿ ಮದುವೆ ಆಗಿದ್ರು, ಒಟ್ಟಿಗೆ ಇದ್ರು. ಆದರೆ ಹೆಣ್ಮಗಳು ಸತ್ತೋಗಿದ್ದಾರೆ, ಗಂಡ ಜೊತೆಗಿದ್ದಾನೆ. ಮತ್ತಷ್ಟು ಮಾಹಿತಿ ಚಿಕ್ಕಮಗಳೂರಿಂದ ವೀರೇಶ್ ನನ್ನ ಸಹೋದ್ಯೋಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ವೀರೇಶ್. ವೆರಿ ಗುಡ್ ಆಫ್ಟರ್ನೂನ್ ಹರೀಶ್. ಬಹಳ ಆಶ್ಚರ್ಯ ಮತ್ತು ಅನುಮಾನ ಕೂಡ. ಅಂದ್ರೆ ಲವ್ ಮಾಡಿ ಮದುವೆ ಆಗ್ತಾರೆ, ಅರಣ್ಯದಲ್ಲಿ ಇಬ್ರು ಇದ್ದಾರೆ, ಅದರಲ್ಲಿ ಹೆಣ್ಮಗಳು ಸತ್ತೋಗಿದ್ದಾರೆ, ಆತ ಅಲ್ಲೇ ಇದ್ದಾನೆ. ಏನಿದು ಗೊಂದಲ, ಏನಿದು ಅನುಮಾನ? ಹೌದು ಹರೀಶ್, ಏನು ಚಿಕ್ಕಮಗಳೂರು ತಾಲೂಕಿನ ಜಡಗನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಏನು ಇಬ್ರು ಮದ್ವೆ ಆಗಿದ್ರು. ಕಳೆದ 1 ವರ್ಷದ ಹಿಂದಷ್ಟೇ ಪ್ರೀತಿಸಿ ಮದ್ವೆ ಆಗಿದಂತ ಅಭಿ ಮತ್ತು ಸುಮಾ ಜೋಡಿ ಅರಣ್ಯ ಪ್ರದೇಶದಲ್ಲೇ ಮಲಗಿದ್ರು. ಮಲಗಿದ್ದಾಗ ಬೆಳಗ್ಗೆ ಎದ್ದಾಗ ಅವ್ನು ಹೇಳ್ತಾ ಇರೋದು, ಅಭಿ ಏನ್ ಹೇಳ್ತೀರಾ ಅಂತಂದ್ರೆ ಇದ್ದಕ್ಕಿದ್ದಂತೆ ಸುಮಾ ಸಾವನ್ನಪ್ಪಿದ್ದಾಳೆ ಅನ್ನೋದು ಮಾತುಗಳನ್ನ ಮತ್ತೆ ಕುಟುಂಬಸ್ಥರಿಗೂ ಕರೆ ಮಾಡಿ ಹೇಳಿರುವಂತದ್ದು. ಆದ್ರೆ ಇದು ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡ್ಕೊಡ್ತಾ ಇರುವಂತದ್ದು. ಅಂದ್ರೆ ನಿರ್ಜನ ಪ್ರದೇಶದಲ್ಲಿ ಇವರಿಬ್ರು ಕೂಡ ಅಲ್ಲಿ ಬೈಕ್ ಆಗಿರ್ಬೋದು, ಮತ್ತೆ ಇವಳು ಸುಮಾ ಮೃತದೇಹ ಕೂಡ ಅಲ್ಲೇ ಇರುವಂತದ್ದು ಅಂತ ಸಾಕಷ್ಟು ಅನುಮಾನಗಳನ್ನ ಕೂಡ ಹುಟ್ಟಾಕ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ 1 ವರ್ಷದಿಂದಷ್ಟೇ ಇವರು ಪ್ರೀತಿಸಿ ಮದ್ವೆ ಆಗಿದ್ರು. ಇಬ್ರು ಕೂಡ ಇನ್ನು ಚಿಕ್ಕ ಏಜಿನಲ್ಲಿರುವಂತ ಯುವತಿಯರಾಗಿರುವಂತದ್ದು. ಪ್ರೀತಿಸಿ ಮದ್ವೆ ಆಗಿದ್ರು. ಈಗ ಏನೋ ಅವನು ಬೆಳಗ್ಗೆ ಕರೆ ಮಾಡಿ ಹೇಳಿದಾಗ ಹುಡುಗಿ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದಾಳೆ ಅನ್ನೋ ಒಂದು ಅನುಮಾನ ಕೂಡ ಅವನು ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಈಗ ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿರುವಂತದ್ದು, ಜೊತೆಗೆ ಮಹಜರ್ ಕೂಡ ಮಾಡಿರುವಂತದ್ದು. ಆದ್ರೆ ಆರೋಪಿ ಅಭಿಷೇಕ್ ಅನ್ನ ಈಗಾಗಲೇ ವಶಕ್ಕೆ ಪಡೆದು ತನಿಖೆ ಕೂಡ ಮಾಡ್ತಿರುವಂತದ್ದು. ಆದ್ರೆ ಕುಟುಂಬಸ್ಥರು ಏನು ಕುಟುಂಬಸ್ಥರು ಈಗ ಆರೋಪಿ ಏನು ಅಭಿ ಇದ್ದಾನೆ, ಅವನ ಮೇಲೆ ಕೂಡ ಕೊಲೆ ಶಂಕೆ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದ್ರೆ ಪ್ರೀತಿಸಿ ಮದುವೆ ಆಗಿದ್ರು, ಅಷ್ಟು ಚೆನ್ನಾಗಿ ಕೂಡ ನೋಡ್ಕೊಂತಾ ಇರ್ಲಿಲ್ಲ ಅವನ ಮಾತುಗಳನ್ನು ಕೂಡ ಸುಮಾ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು. ಒಟ್ಟಾರೆ ಏನು ಮೃತದೇಹದ ಪಕ್ಕದಲ್ಲೇ ಇವನು ಮಲಗಿದ್ದಂಥದ್ದು ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಪೊಲೀಸರ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ತಿಳಿಯುತ್ತೆ. ಥ್ಯಾಂಕ್ ಯು ವೀರೇಶ್, ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ.